ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಷಾರ್ ಆರಾಧ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತುಂಬ ವಿಶೇಷವಾದಂಥ ರೆಸಿಪಿನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಾಳೆ ದಿಂಡಿನ ಸಲಾಡ್. ಬಾಳೆ ದಿಂಡನ್ನು ಬಳಸ್ಕೊಂಡು ಒಂದು ರುಚಿಕರವಾದಂಥ ಸಲಾಡ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ವಿಶೇಷವಾಗಿರುತ್ತೆ ಈ ರೆಸಿಪಿ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ದಪ್ಪದಾದಂಥ 2 ಬಾಳೆ ದಿಂಡು, ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿರುವಂಥ 2 ಕ್ಯಾರೆಟ್, ಒಂದು ನವಲ್ಕೋಸು ಅಥವಾ ಗೆಡ್ಡೆಕೋಸು ಅಂತಲೂ ಕರಿತೀವಿ, ಜೊತೆಗೆ ಒಂದು ಸಿಪ್ಪೆ ತೆಗೆದಿರುವಂಥ ಮಾವಿನಕಾಯಿ. ಇದ್ರ ಜೊತೆಗೆ 3 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1 ನಿಂಬೆಹಣ್ಣು, 5 ಈರುಳ್ಳಿ, ಕಾಂಗ್ರೆಸ್ ಕಡಲೆ ಬೀಜ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ. ಬಾಳೆ ದಿಂಡನ್ನು ಕಟ್ ಮಾಡಿಕೊಂಡು ಅದನ್ನು ನಾನು ನೀರಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೆ. ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡಬೇಕಾದ್ರೆ ನಾರು ತುಂಬ ಸಿಗುತ್ತೆ, ಅದನ್ನು ಚಾಕು ಅಂಟ್ಕೊಂಡಿರುತ್ತೆ, ಅದನ್ನು ಅಲ್ಲಲ್ಲೇ ತೆಗೆದುಬಿಡಿ. ಸಂಪೂರ್ಣವಾಗಿ ಈ ಥರ ನೀರಿಗೆ ಬಾಳೆ ದಿಂಡನ್ನು ಹಾಕ್ಕೊಂಡು ಒಂದು ಸಣ್ಣ ಕಡ್ಡಿ ತಗೊಂಡು ಚೆನ್ನಾಗಿ ತಿರುವುತ್ತಾ ಬನ್ನಿ. ನೀವೆಷ್ಟು ಚೆನ್ನಾಗಿ ತಿರುವುತ್ತೀರಾ ಅಂದರೆ ಅಲ್ಲಿ ನಿಮಗೆ ಆ ನಾರೆಲ್ಲ ಬಂದು ಕಡ್ಡಿಗೆ ಅಂಟ್ಕೊಳ್ಳುತ್ತೆ. ಈ ಥರ ಸುಮಾರು ಒಂದು 3-4 ಸಲ ನೀವು ತಿರುಗಬೇಕಾಗತ್ತೆ. ಈಗ ನೀವು ನೋಡ್ತಿರ್ಬೋದು ನಾರು ಎಷ್ಟು ಚೆನ್ನಾಗಿ ಬಂದು ಕಡ್ಡಿಗೆ ಅಂಟ್ಕೊಂಡಿದೆ ಅಂತ. ಇದೇ ಥರ ಒಂದು 3-4 ಸಲ ತಿರುಗಿ. ಈ ಥರ ತಿರುಗಿದಾಗ ಅಟ್ ಫೈನಲ್ ನಿಮಗೆ ಸ್ವಲ್ಪನೂ ಕೂಡ ನಾರಿರೋದಿಲ್ಲ. ಅಲ್ಲಿವರೆಗೂ ಕೂಡ ನೀವು ಕಂಟಿನ್ಯೂಸ್ ಇದನ್ನು ತಿರುಗ್ತಾ ಇರಬೇಕಾಗತ್ತೆ. ಅದನ್ನು ಅಲ್ಲಲ್ಲೇ ನೀವು ತೆಗಿತಾ ತಿರುಗ್ತಾ ಬನ್ನಿ. ತುಂಬ ಈಸಿ ಮೆಥಡ್ ಇದು. ಕಟ್ ಮಾಡ್ತಾನೆ ನಾರನ್ನು ತೆಗಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಕೆಲವರಿಗೆ ಅದು ಗೊತ್ತಾಗಲ್ಲ ಹೇಗೆ ತೆಗಿಬೇಕು ಅಂತ. ಈ ಥರ ಮಾಡಿ, ಈ ಥರ ಒಂದು ಸಲ ನೀವು ಟ್ರೈ ಮಾಡ್ಬೋದು. ನಂತರ ಇದಕ್ಕೆ ನಾನು ಹಚ್ಚಿಟ್ಕೊಂಡಿರುವಂಥ ಅಥವಾ ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿ, ಕ್ಯಾರೆಟ್, ಈರುಳ್ಳಿ, ನವಿಲುಕೋಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೆಪ್ರೇಟಾಗಿ, ಅಂದರೆ ನೀರಲ್ಲಿ ನಾನು ಅದನ್ನು ದಿಂಡನ್ನು ನೆನೆಲಿಕ್ಕಿಟ್ಟಿದ್ದೆ ಅಷ್ಟರಲ್ಲಿ ನಾನು ಇದನ್ನು ಹಚ್ಚಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಅದ್ರ ಜೊತೆಗೆ ಅದನ್ನು ನಾನು ಸೋರ್ಲಿಕ್ಕೂ ಕೂಡ ಇಟ್ಕೊಂಡಿದ್ದೀನಿ ಬಾಳೆ ದಿಂಡನ್ನು. ನಂತರ ನೀರು ಸೋರಿಸಿರುವಂಥ ಬಾಳೆ ದಿಂಡನ್ನು ಒಂದು ಸೆಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀರಿನ ಅಂಶ ಎಲ್ಲ ಅಲ್ಲೇ ಚೆನ್ನಾಗಿ ಸೋರಿರಬೇಕು. ಸೊ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಇದನ್ನು ಸೆಪ್ರೇಟ್ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ತುಂಬ ಸಣ್ಣದಾಗಿ ಹಚ್ಕೊಳ್ಳಿ. ನಂತರ ಇದಕ್ಕೆ ತುರಿದಿಟ್ಕೊಂಡಿರುವಂತಹ ಮಾವಿನಕಾಯಿ, ಕ್ಯಾರೆಟ್, ಜೊತೆಗೆ ನವಿಲುಕೋಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ಕೊತೀನಿ. ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ. ಇದು ನೋಡಲಿಕ್ಕೂ ಕೂಡ ಕಲರ್ಫುಲ್ ಆಗಿದೆ, ಟೇಸ್ಟ್ ಕೂಡ ಅಷ್ಟೇ ಕಲರ್ಫುಲ್ಲಾಗಿ ಅಥವಾ ತುಂಬ ರುಚಿಕರವಾದಂಥ ಟೇಸ್ಟನ್ನ ಇದು ನಿಮಗೆ ಕೊಡ್ತಾ ಬರುತ್ತೆ. ಸಾಮಾನ್ಯವಾಗಿ ದೊಡ್ಡೋರಿಂದ ಹಿಡಿದು ಚಿಕ್ಕ ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಾನು ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡಿರುವಂಥ ಕಾಂಗ್ರೆಸ್ ಕಡಲೆ ಬೀಜ, ಇದನ್ನು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋದು. ಸೊ ಇದನ್ನು ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸುಮಾರು ಒಂದು 3 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ನಿಮಗೆ ಜಾಸ್ತಿ ಬೇಕೆಂದರೆ ಇನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ನಾನು 3 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ನಾನು ತೊಗೊತಾ ಇದ್ದೀನಿ. ಅಲ್ಲೇ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಕಿರುವಂತಹ ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು 1 ನಿಂಬೆಹಣ್ಣು, ಅಂದರೆ ಒಂದು ಮೀಡಿಯಮ್ ಸೈಜು ನಿಂಬೆಹಣ್ಣಿನ ರಸವನ್ನು ನಾನು ಹಾಕ್ಕೊತಾ ಇದ್ದೀನಿ. ಸಂಪೂರ್ಣವಾಗಿ 2 ಹೋಳಿನ ರಸವನ್ನು ಕೂಡ ನಾನು ಇಲ್ಲೇ ಹಾಕ್ಕೊತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ತುಂಬ ಇದು ಬಾಳೆ ದಿಂಡನ್ನು ನಾವು ತಿನ್ನೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಂತಂದರೆ, ಮೇಯ್ನಾಗಿ ಡೈಜೆಷನ್ ಚೆನ್ನಾಗಾಗುತ್ತೆ, BP ಕಂಟ್ರೋಲ್ ಮಾಡುತ್ತೆ, ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರಿಗೆ ಇದು ತುಂಬ ಒಳ್ಳೆಯ ರೆಸಿಪಿ. ಇದಕ್ಕಿಂತ ಮುಖ್ಯವಾಗಿ ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಇದೆ, ಕಿಡ್ನಿ ಸ್ಟೋನ್ಗೆ ರಾಮಬಾಣ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಈ ರೀತಿ ಬಾಳೆ ದಿಂಡನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ತಿಂತಾ ಬರೋದ್ರಿಂದ ಸುಲಭವಾಗಿ ಕಿಡ್ನಿಲಿ ಸ್ಟೋನ್ ಆಗದೆ ಇರೋ ರೀತಿ ನಾವು ಅವಾಯ್ಡ್ ಮಾಡ್ಬೋದು. ಸೊ ಮುಂಚೆಲ್ಲ ಇದನ್ನು ರೆಗ್ಯುಲರಾಗಿ, ಅಂದರೆ ತಿಂಗಳಿಗೊಮ್ಮೆ ಆದರೂ ತಿಂತಾ ಬರ್ತಿದ್ರು. ಬಾಳೆ ದಿಂಡಿನ ಜೊತೆಗೆ ಹುರುಳಿಕಾಳು ಹಾಕ್ಕೊಂಡು ಬೇಯಿಸ್ಕೊಂಡು ಪಲ್ಯ ಥರ ಮಾಡ್ಕೊತಾ ಇದ್ರು. ಇವತ್ತಿಗೆ ನಾವು ಅದನ್ನೆಲ್ಲ ತುಂಬ ದೂರ ಮಾಡ್ಕೊಂಡಿದ್ದೀವಿ. ಸೊ ಫೈನಲಿ ಬಾಳೆ ದಿಂಡಿನ ಸಲಾಡ್ ರೆಡಿಯಾಗಿದೆ.